ಬೆಳಗಾವಿಯ ಗಣಪತಿ ವಿಸರ್ಜನೆ ಮೆರವಣಿಗೆ ದಾಖಲೆಯನ್ನೇ ಬರಿತಾ ಇದೆ. ಇನ್ನು ಗಣಪತಿ ಹಬ್ಬ ಬಂತು ಅಂತಂದ್ರೆ ಸಾಕು, ಮುಂಬೈನಲ್ಲಿ ಮಾತ್ರ ವಿಜೃಂಭಣೆಯಿಂದ ನಡೆಯುತ್ತೆ, ದಾಖಲೆಗಳು ಮುಂಬೈಯಲ್ಲಿ ಮಾತ್ರ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಬೆಳಗಾವಿಯ ಗಣಪತಿ ವಿಸರ್ಜನೆಯ ಮೆರವಣಿಗೆ ಈಗ ದಾಖಲೆ ಬರೀತಾ ಇದೆ. ಮುಂಬೈಗೂ ಮೀರಿ ನಡೆದಂತಹ ಗಣಪತಿ ವಿಸರ್ಜನೆಯ ಕಾರ್ಯ ನೋಡಿ ಜನ ದಂಗಾಗಿದ್ದಾರೆ. ಬರೋಬ್ಬರಿ 38 ಗಂಟೆಗಳ ಕಾಲ ನಿರಂತರವಾಗಿ ವಿಸರ್ಜನೆ ಕಾರ್ಯ ನಡೆಯಿತು. ಕಪಿಲೇಶ್ವರ ಹೊಂಡದಲ್ಲಿ ನಡೆದಂತಹ ಗಣಪತಿ ಮೂರ್ತಿಗಳ ವಿಸರ್ಜನೆ ಕಾರ್ಯಕ್ರಮ ಸರಿಸುಮಾರು 38 ಗಂಟೆಗಳ ಕಾಲ ನಿರಂತರವಾಗಿ ನಡೆಯಿತು. 150ಕ್ಕೂ ಅಧಿಕ ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಯಿತು. ಇನ್ನು ಮುಂಬೈಯಲ್ಲಿ 35 ಗಂಟೆಗಳ ಕಾಲ ಈ ಒಂದು ವಿಸರ್ಜನಾ ಕಾರ್ಯ ನಡೆದರೆ ಬೆಳಗಾವಿಯಲ್ಲಿ 38 ಗಂಟೆಗಳ ಕಾಲ ನಡೆಯಿತು. ಸೆಪ್ಟೆಂಬರ್ 6ರಂದು ಸಂಜೆ 4 ಗಂಟೆಗೆ ವಿಸರ್ಜನಾ ಕಾರ್ಯ ಶುರುವಾಗುತ್ತೆ, ಮೆರವಣಿಗೆ ಶುರುವಾಗುತ್ತೆ. ಇವತ್ತು ಬೆಳಗ್ಗೆ 6 ಗಂಟೆವರೆಗೂ ಈ ವಿಸರ್ಜನಾ ಕಾರ್ಯ ನಡೀತು. ಅಂದರೆ ಆ ಒಂದು ಮೆರವಣಿಗೆ ಇವತ್ತು ಬೆಳಗ್ಗೆವರೆಗೂ ನಡೀತು. ಮಹಾನಗರ ಪಾಲಿಕೆ ಪೊಲೀಸ್ ಸಿಬ್ಬಂದಿಗಳ ಕಾರ್ಯಕ್ಕೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯ ಸದಸ್ಯರು, ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಅಲ್ಲಿಯವರೆಗೆ ವ್ಯವಸ್ಥೆ ಮಾಡಿರುವಂಥದ್ದು ಎಲ್ಲವೂ ಸುಸೂತ್ರವಾಗಿ ನಡೆಯುವಂತೆ, ಯಾವುದೇ ಗೊಂದಲಗಳು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು, ಸಮಸ್ಯೆಗಳು ಎದುರಾಗದಂತೆ ಈ ಒಂದು ವಿಸರ್ಜನಾ ಕಾರ್ಯ 38 ಗಂಟೆಗಳವರೆಗೆ ಸುದೀರ್ಘವಾಗಿ ನಡೆಯೋದಕ್ಕೆ ಪೊಲೀಸರು ಕೈಗೊಂಡಿರುವಂತಹ ಭದ್ರತೆ, ಮಹಾನಗರ ಪಾಲಿಕೆಯ ಸದಸ್ಯರು, ಮಹಾನಗರ ಪಾಲಿಕೆ ಕೈಗೊಂಡಿರುವಂತಹ ಕಾರ್ಯಗಳ ಬಗ್ಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂಬೈಯನ್ನು ಮೀರಿಸಿ ನಾವು 38 ಗಂಟೆಗಳವರೆಗೆ ರ್ಯಾಲಿ ಮಾಡೋದಕ್ಕೆ, ಒಂದು ಈ ವಿಸರ್ಜನಾ ಮೆರವಣಿಗೆ ನಡೆಸೋದಕ್ಕೆ ಸಾಧ್ಯವಾಯಿತು ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆರನೇ ತಾರೀಕಿಗೆ ನಮ್ಮ ಗಣೇಶ 11ನೇ ದಿನ ವಿಸರ್ಜನೆ 4-5 ಗಂಟೆಯಿಂದ ಶುರುವಾಗಿತ್ತು ಮತ್ತು 8ನೇ ತಾರೀಕು ಬೆಳಿಗ್ಗೆ 5:15 ಲಾಸ್ಟ್ ಕಾರ್ಪೊರೇಷನ್ ಗಣೇಶ ವಿಸರ್ಜನೆ ಆಗಿದೆ. ಈ ವರ್ಷ ಎಲ್ಲ ಬೆಳಗಾವಿ ನಿವಾಸಿ ತುಂಬ ಚೆನ್ನಾಗಿ ಇದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗಿಲ್ಲ, ಎಲ್ಲೂ ಏನು ಜಗಳ ಗುದ್ದಾಟ ಆಗಿಲ್ಲ. ನಾನು ಬೆಳಗಾವಿ ನಗರವಾಸಿಯರಿಗೆ ಹೃತ್ಪೂರ್ವಕವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳು. ನಾವು ಒಂದು ಮೀಟಿಂಗ್ ಮಾಡ್ತೀವಿ, ಏನೇನು ಇಂಪ್ರೂವ್ಮೆಂಟ್ ಇದರಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಅದರ ಆಧಾರದ ಮೇಲೆ ಮುಂದೆ ಇನ್ನೂ ಸುಗಮವಾಗಿ ಆಗಬೇಕು, ಶಾಂತಿಯುತವಾಗೋದು ಆಗ್ತದಂತ ಆ ದಿಕ್ಕಿನಲ್ಲಿ ಕೂಡ ಪ್ರಯತ್ನ. ಅವರು ಬಹಳ ಶಾಂತಿಯುತವಾಗಿ ಮಾಡಿದ್ದಾರೆ. ಸಾಕಷ್ಟು ಜನ DJ ಬಿಟ್ಬಿಟ್ಟಿದ್ದರು, ಅವರು ಪಾರಂಪರಿಕ ವಾದ್ಯಗಳನ್ನು ತೊಗೊಂಡು ಬಂದರು. ಸೊ ಅವರಿಗೆ ನನ್ನ ಕಣ್ಣು ಬಂದು ಸ್ಪೆಷಲ್ ಧನ್ಯವಾದ. ನಮ್ಮ ರಿಕ್ವೆಸ್ಟ್ಗೆ ಅವರು ಒಪ್ಪಿದ್ದಾರೆ. ಗಣೇಶ್ ಮಂಡಳ ಎಲ್ಲ ಮಂಡಳ ಪದಾಧಿಕಾರಿಗಳು ಆಗಲಿ, ಇವರು ನಮ್ಮ ಬೆಳಗಾವಿ ಕಾರ್ಪೊರೇಷನ್, ಹೆಸ್ಕಾಂ, ಫಾರೆಸ್ಟ್ ಎಲ್ಲ